ಅವರೆಕಾಳು ಉಪ್ಪಿಟ್ಟು ಮಾಡುವ ವಿಧಾನ. ಇದು ಈರುಳ್ಳಿ 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು. ಇದು ಬಂದು ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳು. ಇದು ತೆಂಗಿನ ತುರಿ. ಇದು ತುಪ್ಪ ತೊಗೊಂಡಿದ್ದೀನಿ GRB. ಬೇಕಾಗಿರೋಷ್ಟು ಆಯಿಲು, ಸಾಸಿವೆ, ಉಪ್ಪು. ಆಮೇಲೆ ಇದು ರವೆ ತೊಗೊಂಡಿದ್ದೀನಿ. ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ರವೆ ಹಾಕೋತಾ ಇದ್ದೀನಿ ಹುರಿಯೋದಕ್ಕೆ 1 ಕಪ್ಪು. ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಆಯಿಲು ಹಾಕ್ಕೊತಾ ಇದ್ದೀನಿ ಒಂದು 50 ಗ್ರಾಮಷ್ಟು. ಯಾಕೆ ನಾನು 4 ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ ಒಂದು 50 ಗ್ರಾಮಷ್ಟು ಆಯಿಲು ಇಟ್ಕೊತೀನಿ. ನಾನು ಸ್ವಲ್ಪ ಹಾಕೋತೀನಿ. ಇದು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾಯ್ದಿದ್ದು ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಆಯಿಲ್ ಕಾಯ್ದಿದೆ, ಸಾಸಿವೆ ಸಿಡಿತಾ ಇದೆ. ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಆಮೇಲೆ ಬಂದು ಈರುಳ್ಳಿ ಹಾಕೋತಿದ್ದೀನಿ. ಮೂರು ತೊಗೊಂಡಿದ್ದೀನಿ ಈರುಳ್ಳಿ. ಚೆನ್ನಾಗಿರುತ್ತೆ. ಅವರೆಕಾಳು ಉಪ್ಪಿಟ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಬೇಡ, ಆಮೇಲೆ ಲಾಸ್ಟಲ್ಲಿ ಹಾಕ್ಕೊತೀವಿ. ಇವಾಗ ಇದಾಗಿದೆ. ಮತ್ತು ಬೇರೆ ಏನು ಹಾಕ್ಕೋಬೇಕು ಅಂದರೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಟೊಮೆಟೊ ಹಾಕ್ಕೋತಾ ಇದ್ದೀನಿ. 3 ತೊಗೊಂಡಿದ್ದೀನಿ, ಚಿಕ್ಕದು. ನೋಡಿ ಇದಾಗಿದೆ. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಬಂದು ನಾನು ಬೇಯಿಸಿಟ್ಕೊಂಡಾಗ ಅವರೆಕಾಳು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅವರೆಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇರೋದು ನೀರು ಹಾಕ್ಕೋತಾ ಇದ್ದೀನಿ. ಆದಮೇಲೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಚೆನ್ನಾಗಿ ಕುದ್ದಿದ ಮೇಲೆ ಇದೆ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಬೇಯಲಿಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ ಉಪ್ಪಿಟ್ಟಿಗೆ, ಸ್ವಲ್ಪ ಸಾಕು. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅನುಗುಣವಾಗಿ ಹಾಕ್ಕೊಳ್ಳಿ, ಸಾಕು. ಇದು ಬೇಯ್ತಾ ಇದೆ. ಏನು ಆಗಲ್ಲ, ಇದು ಗಂಟೆಲ್ಲ ಏನೂ ಆಗಲ್ಲ. ಮಾಡಿಕೊಂಡು ಚೆನ್ನಾಗಿ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಈ ಥರ ಬಂದಿದೆ. ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಇದೆ, 3-4 ಸ್ಪೂನ್ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪಿಟ್ಟು ರೆಡಿಯಾಗಿದೆ. ನಾನು ಹಿಂಗೆ ಮಾಡೋದು ನಮ್ಮ ಮನೇಲಿ. ಎಲ್ಲ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.